ಹಾಯ್ ಫ್ರೆಂಡ್ಸ್, ಟೂ ಸ್ಟೇ ವ್ಲಾಗ್. ಇವತ್ತು ಟಿಫನ್ ಆದಮೇಲೆ ಸ್ವಲ್ಪ ನಲ್ಲಿಕಾಯಿ ಇತ್ತು, ಅದನ್ನು ಹಾಗೆ ತಿನ್ನೋಕ್ಕೆ ಚೆನ್ನಾಗಲ್ಲ, ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆಲಿ ಒಂದು ಸ್ವಲ್ಪನೂ ನೀರು ಇಲ್ದಿರೋ ಹಾಗೆ ಒಣಗಿಸ್ಕೊಬೇಕು. ಅದಾದಮೇಲೆ ಇಲ್ಲಿ ಒಂದು ಇಡ್ಲಿ ಪಾತ್ರೆ ಇಟ್ಬಿಟ್ಟು ಆ ಇಡ್ಲಿ ಪಾತ್ರೆ ಒಳಗಡೆ ಎಲ್ಲದಕ್ಕೂ ಸ್ವಲ್ಪ ನಲ್ಲಿಕಾಯಿ ಹಾಕಿ ಒಂದು 5 ನಿಮಿಷ ಬೇಯಿಸ್ಕೊಬೇಕು. ಅದು ಬೇಯೋದ್ರೊಳಗಡೆ ಈ ಕಡೆ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಜೀರಿಗೆ, ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ, ಒಂದು 1/4 ಸ್ಪೂನ್ ಆಗೋಷ್ಟು ಓಂಕಾಳು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೊಂಬರ್ಬೇಕು. ಅಷ್ಟರಲ್ಲಿ ಈ ಕಡೆ ನಲ್ಲಿಕಾಯಿ ನೋಡಿ ಈ ಥರ ಮೆತ್ತಗೆ ಬೆಂದಿದ್ರೆ ಆಯಿತು. ಅದಾದಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಬಾಣಲಿ ಇಟ್ಟು ಅದಕ್ಕೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಜಜ್ಜಿ ಸಿಪ್ಪೆ ತೆಗೆದಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಯಿಸಿರೋ ಅಂಥ ನಲ್ಲಿಕಾಯಿ, ಅರಿಶಿನ ಪುಡಿ, ಖಾರ ಪುಡಿ 1-2 ಸ್ಪೂನ್ ಆಗೋಷ್ಟು, ಆಮೇಲೆ ಉಪ್ಪು, ಬೆಲ್ಲ, ಹಾಗೆ ಪೌಡ್ರು ಮಾಡಿಟ್ಕೊಂಡಿರೋ ಅಂಥ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಏರ್ ಕಂಟೆಂಟ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ಮಂತ್ ಫ್ರಿಜ್ಜಲ್ಲಿ ಇಟ್ಟರು ಏನೂ ಆಗಲ್ಲ. ಇದೆಲ್ಲ ಆದಮೇಲೆ ಅದು ಬೆಳೆದಿರೋ ಅಂಥ ಬಾಣಲಿಲಿ ಉಳಿದಿರುತ್ತಲ್ಲ, ಅದರಲ್ಲಿ ಬಿಸಿ ಅನ್ನ ಹಾಕಿ 2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಈ ರೆಸಿಪಿ ನನಗೆ ನಮ್ಮ ದೊಡ್ಡಮ್ಮ ಮಾಡಿಕೊಡೋರು. ಅವ್ರು ಉಪ್ಪಿನಕಾಯಿ ಮಾಡಬೇಕಾದ್ರೆ ನಾನು ಅವ್ರ ಪಕ್ಕನೇ ಕೂತ್ಕೊತಿದ್ದೆ ಈ ರೆಸಿಪಿಗೋಸ್ಕರ. ನನಗಂತೂ ಈ ಸಿಕ್ಕಾಬಟ್ಟೆ ಇಷ್ಟ, ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಬಾಯ್.